ನಡೆಯುತ್ತಿರುವ ಕುರಿತು ಆಯುಕ್ತರು ಪ್ರಸ್ತುತ ಕೈಗೊಂಡಿರುವ ಕ್ರಮಗಳ ವಿವರ. ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ಈಗ ಆಂಧ್ರ ಪ್ರದೇಶ, ತಮಿಳುನಾಡು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ವಿತೌಟ್ ಪರ್ಮಿಟ್ ನಮ್ಮ ಜಿಲ್ಲೆಯಲ್ಲಿ ಹೋಗಲ್ಲ. ಏನ್ ಮಾಡಿದಿರಿ? ಚೆಕ್ ಮಾಡಿ ಪರ್ಮಿಟ್ ಸಮೇತ ನಾನು ಸಬ್ಮಿಟ್ ಮಾಡಿದ್ದೀನಿ. ಯಾರಿಗೆ ಮಾಡಿದಿರಿ? ಎಂಎಲ್ಎ ಸಾಹೇಬ್ ಮಾಡಿದ್ದೀನಿ. ಎಂಎಲ್ಎ ಯಾರು? ಎಂಎಲ್ಎ ಇರೋದು ಮಂಜು, ಇಲ್ಲಿರೋದು ಕೋಲಾರ. ಸ್ಟಾರ್ಟ್ ಆಗೋದು ಮುಳಬಾಗ್ಲು, ಈ ಕಡೆ ಕೆಜಿಎಫ್ ಇಂದ ತಮಿಳುನಾಡು, ಈ ಕಡೆ ಶ್ರೀನಿವಾಸಪುರ ಅಂದ್ರೆ ಆಂಧ್ರ ಪ್ರದೇಶ. ನೀವು ಸೆಂಟ್ರಲ್ ತಗೊಂಡು ಮಂಜು ಹೇಳ್ಬಿಟ್ಟಿದ್ದೀನಿ ಅಂದ್ರೆ ಹೇಳಿದ ಕ್ವಶನ್ ನೀವೇ ಸರಿಯಪ್ಪ. ಈಗ ಏನ್ ಆಕ್ಷನ್ ಹೇಳಿದ್ರೆ ಅದೇ ಡಿಸಿಗೆ ಹೇಳಿದ್ದೀರಾ? ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ತಿಳಿಸಿದ್ದೀನಿ ಸರ್. ಅದೇ ಸಾಹೇಬ್ ಇದ್ರು ತಿಳಿಸಿದ್ದೀನಿ ಸರ್. ಆಕ್ಷನ್ ಕಂಪ್ಲೇಂಟ್ಸ್ ಅಂತ ಡಿಸಿ ಅವರ ಈ ಇಂಟರ್ಸ್ಟೇಟ್ ವೆಹಿಕಲ್ಸ್, ಲಾರಿಗಳು, ಬಸ್ಗಳು ವಿತೌಟ್ ಪರ್ಮಿಟ್ ದೇ ಆರ್ ಎಂಟರಿಂಗ್ ಅವರ್ ಸ್ಟೇಟ್ ವಿತೌಟ್ ಪೇಯಿಂಗ್ ಎನಿ ಟ್ಯಾಕ್ಸಸ್. ಅದನ್ನೆಲ್ಲ ಇಟ್ಕೊಂಡು ಬಾಕಿ ಅಲ್ಲ, ಏನು ದುಡ್ಡೇ ಕಟ್ತೀರಾ, ಅನಧಿಕೃತವಾಗಿ ಓಡಾಡ್ತದೆ ಅಂತ ಹೇಳಿ ಫಾರೆಸ್ಟ್ ಕಂಪ್ಲೇಂಟ್ ಮುಳಬಾಗ್ಲು ಎಂಎಲ್ಎ ಕಡೆಯಿಂದನೂ ಇದೆ, ಶ್ರೀನಿವಾಸಪುರ ಎಂಎಲ್ಎ ಕಡೆನೂ ಇದೆ, ಕೆಜಿಎಫ್ ಎಂಎಲ್ಎ ಕಡೆಯಿಂದಾನೆ, ಮತ್ತೆ ನಮ್ಮ ಕೋಲಾರ ಎಂಎಲ್ಎ ಇವ್ರ ಕಡೆನೂ ಇದೆ. ಇದಕ್ಕೆ ಆಕ್ಷನ್ ಏನ್ ತಗೊಂಡಿದ್ದೀರಾ? ಇಲ್ಲ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಇದೆಲ್ಲ ಆ ತರ ಸಮಸ್ಯೆಗಳಿಲ್ಲ. ನೆಕ್ಸ್ಟ್ ಡಿಸಿ ಅವರೇ ಎಷ್ಟು ವೆಹಿಕಲ್ಸ್ ಇಟ್ಕೊಂಡವ್ರೆ, ಎಷ್ಟು ಫೈನ್ ಕಲೆಕ್ಟ್ ಮಾಡವ್ರೆ, ಇದನ್ನೆಲ್ಲ ಡೀಟೇಲ್ಸ್ ಬೇಕು ನನಗೆ. ನನಗೆ ಗೊತ್ತಿರೋ ಪ್ರಕಾರ ಏನು ತಗೋತಾ ಇಲ್ಲ ಇವರು. ಅದು ಆಯ್ತು, ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡ್ಕೊಂಡು ಆ ಗಾಡಿಗಳು ಓಡಾಡ್ಕೊಂಡು ಹಂಗೇನೆ ಅವರು ಓಡಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ನೀವು ಆರ್ಟಿಒ ಅತ್ಯಂತ ಹೆಚ್ಚು ಏನಾದ್ರೂ ನೋಡಿದ್ರೆ ಇದು ಆರ್ಟಿಒ ಎಲ್ಲಾರ್ಗೂ ಗೊತ್ತಿರುವಂತ ವಿಚಾರ. ಅದು ಬಾರ್ಡರ್ಗಳಿಗೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಒಂಥರ ಬಾಸಸ್ ತರ. ಅದೆಲ್ಲ ಚೆಕ್ ಮಾಡ್ತಾ ಇದ್ದಲ್ಲ, ನಂದಿನ ಏನದು ಏನಪ್ಪ ಮಂಜು, ಏನ್ ಮಾಡಿದಿರಿ, ಎಷ್ಟು ಏನು ಕಾಪಾಡಕ್ಕಲ್ಲ, ರಾಜ್ಯದ ಇತಿಹಾಸಕ್ಕೆ ಕಾಪಾಡಕ್ಕಲ್ಲ, ದೊಡ್ಡ ಇಟ್ಕೊಳ್ಳೋದು ದುಡ್ಡು ಸುಲಿಗೆ. ಇದೆಲ್ಲ ಕರೆಕ್ಟ್ ಆಗಿ ರಿಪೋರ್ಟ್ ಮಾಡ್ಬೇಕು. ಮತ್ತೆ ಮಾಡಿ ನಿಮ್ಮ ಡಿಸಿ ವರ್ಕ್ ಕೊಟ್ಟು ನನಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೀನಿ ಅಂತ ಹೇಳಿದ್ರೆ ಯು ಆರ್ ರೈಟ್. ನೀವು ಡಾಕ್ಯುಮೆಂಟ್ಸ್ ಒರಿಜಿನಲ್ ಏನೇನಿದೆಯೋ ಅದನ್ನ ಸಬ್ಮಿಟ್ ಮಾಡಿದೀರಾ, ಎಷ್ಟು ಬಸ್ಗಳಿದಾವೆ, ಪರ್ಮಿಟ್ ಯಾವುದು, ಏನು ಹೆಂಗೆ ಅಂತ ಎಲ್ಲ ನೀವು ಡಾಕ್ಯುಮೆಂಟ್ಸ್ ಏನಿದೆ ಸಬ್ಮಿಟ್ ಮಾಡಿದೀರಾ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರೋ ಪ್ರಕಾರವಾಗಿ ಆ ರೂಟ್ಸ್ ಅಲ್ಲೇ ಆ ಬಸ್ಗಳು ಎಲ್ಲ ಹೋಗ್ತಾ ಇದೆಯಾ? ಕೆಲವೊಂದು ವೈಲೇಷನ್ ಇದೆ ಸರ್. ಅದಕ್ಕೆ ನಾವು ಕೇಸ್ ಬುಕ್ ಮಾಡಿ ದಂಡ ಹಾಕಿದ್ದೀವಿ. ಚಾರ್ಜ್ ಶೀಟ್ ಆಗಿದೆ ಸರ್ ಕೋರ್ಟ್ಗೆ. ಎಲ್ಲಿ ಹಾಕಿದ್ರಿ, ಯಾವ್ದ್ರ ಮೇಲೆ ಹಾಕಿದ್ರಿ ಒಂದು ಹೇಳಿ. ಪಬ್ಲಿಕ್ ವೈಲೇಷನ್ ಬಗ್ಗೆ ಹೌದು ಹೇಳಿ, ಯಾವ್ದು ಹಾಕಿ ಏನು ಡೀಟೇಲ್ ಕೊಡಿ, ಯಾವ್ದ್ರ ಮೇಲೆ ಕೊಡಪ್ಪ. ಆಮೇಲೆ ರೇಟಿಂಗ್ ಇಲ್ಲಿ ಕೊಡಿ. ಬಂದ ಆಫೀಸರ್ ನೀವು ಡಾಕ್ಯುಮೆಂಟ್ ಕೊಟ್ಟಿರೋ ಪ್ರಕಾರವಾಗಿ ನೀವೆಲ್ಲೂ ನಿಮ್ ಗಾಡಿಗಳು ಓಡಾಡ್ತಾ ಇಲ್ಲ, ವೈಲೆನ್ಸ್ ಅಲ್ಲಿ ಓಡಾಡ್ತಾ ಇದೆ, ಎಲ್ಲ ಬಂದ್ಬಿಟ್ಟು ಇಲ್ಲಿಗಲ್ ಆಗಿ ಓಡಾಡ್ತಾ ಇರೋದು. ಇವಾಗ ನಾನು ಹೇಳಿದೆ ಮುಳಬಾಗ್ಲು ಚೆಕ್ ಪೋಸ್ಟ್ ಇದೆಯಲ್ಲ, ಆರ್ಟಿಒ ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲಿ ಡಿವೈಡ್ ಆಗಿ ಇಟ್ಟಿರ್ತಾರೆ ದೊಣ್ಣೆಗೆ ಇಟ್ಕೊಂಡು. ಅವ್ರು ಯಾರು ರೋಡ್ ಇಲ್ಲ, ಇಲ್ಲ ಬೇರೆ ದೇಶದವ್ರು ಏನಾದ್ರು ನಮ್ಮ ದೇಶಕ್ಕೆ ಬರ್ತಾ ಇದಾರೆ, ಇಲ್ಲ ಏನಾದ್ರು ದೊಣ್ಣೆಗೆ ಇಟ್ಕೊಂಡು ಕೋಲಲ್ಲಿ ಹೊಡಿತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ, ಡ್ರೈವರ್ ಕೋಲಲ್ಲಿ ಹೊಡಿತಾರೆ, ಗೊತ್ತಾಗ. ಆಯ್ತು, ಅದೆಲ್ಲ ಡೀಟೇಲ್ಸ್ ಕೊಡ್ರಿ. ಇವಾಗ ಬಸ್ಸುಗಳು ತಿರುಗಾಗೆ ಓಡಾಡ್ತಾ ಇದೆ ರೋಡ್ಗಳಲ್ಲಿ. ನೀನು ಒಂದು ವಿಡಿಯೋ ಇಟ್ಕೊಡು, ಸಬ್ಮಿಟ್ ಮಾಡ್ತೀವಿ. ಇನ್ನು ಓಡ್ತಾನೆ ಇದೆಯಲ್ಲ, ಯಾವ ಏನ್ ಸ್ಟಾಪ್ ಮಾಡಿದೀರಾ ನೀವು? ಪರ್ಮಿಟ್ ಹೋಗ್ತಾ ಇಲ್ಲ ಸರ್, ಬಟ್ ವೈಲೇಷನ್ ಇರೋದಕ್ಕೆ ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಕೇಸ್ ಬುಕ್ ಮಾಡೋದು, ನೆಕ್ಸ್ಟ್ ಡೇ ಅಲ್ಲೇ ಓಡಾಡೋದು. ಯಾವ ಅಧಿಕಾರಿಗಳು ನೀವು ಬೇರೆ ಅಧಿಕಾರಿಗಳ ತರ ಜಿಲ್ಲಾ ಎಂಪಿ ಅವ್ರನ್ನ? ಅದೇ ನೀನ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ, ನೀನ್ ಸ್ಟೇಟ್ ಎಂಪ್ಲಾಯ? ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್? ಐತೆ ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ಅಲ್ಲ ನಾನು ಕೇಳ್ತಾ ಇರೋದು,
MP ಅವ್ರನ್ನ ಮಾತ್ರ ಭೇಟಿ ಮಾಡಿದ್ರೆ ನೀನ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ ಹೋಗಿ ಡೆಲ್ಲಿಗೆ ಹೋಗಂಗಾದ್ರೆ ಕೋಲಾರದಲ್ಲಿ ಇರ್ಬೇಡ. ಯಾಕಂದ್ರೆ ಭೇಟಿ ಮಾಡಿದ್ಯಾ ನೀನು? ಏನಂತ ತಿಳ್ಕೊಂಡಿದ್ಯಾ ನೀನು? ಯಾವ MLA MLC ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಲೆಕ್ಕನೇ ಇಲ್ವಾ ನಿನ್ಗೆ? ಲೆಟರ್ ಬರೀತೀನಿ ನಿನ್ ಮೇಲೆ ಸಸ್ಪೆಂಡ್ ಮಾಡ್ಲಿಕ್ಕೆ. ಲೆಟರ್ ಬರೀತೀನಿ ನಿನ್ ಮೇಲೆ. RTO ಹೋಗಿದ್ದೆ ನೋಡಕ್ಕೆ, ಆ ಆಫೀಸ್ ಅಲ್ಲಿ ಯಾರೋ ಕೂತಿದ್ದಾರೆ. ನಾವೇನು ಆಫೀಸ್ ನಾನು ಈ ಕಡೆ ತಿರುಗಿ ನೋಡೋಷ್ಟು ಎಲ್ಲ ಓಡಾಡ್ತಾರೆ, ಹೆಂಗ್ ಓಡಾಡ್ತಾರೆ, ಕಳ್ದ ತರ ಓಡ್ತಾರೆ. ಏನು ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಏಜೆಂಟ್ ಇಟ್ಕೊಡೋರು ಒಳಗಡೆ, ಒಂದೊಂದು ರೂಮ್ ಅಲ್ಲಿ ಒಬ್ಬೊಬ್ಬ ಏಜೆಂಟ್, ಎಲ್ಲ ಅವ್ರದೇ. ಏನ್ ನಾವೆಲ್ಲ ಯಾರು ಏನ್ ಬೇರೆ ಸಾಮಾನ್ಯ ಪ್ರಜೆಗಳು ಏನಾದ್ರು ಹೋದ್ರೆ ಅಲ್ಲೇನು ಕೆಲಸ ಆಗೋದಿಲ್ಲ. ವಿತೌಟ್ ಬ್ರೋಕರ್ ಏನು ಆಗಲ್ಲ RTOದಲ್ಲಿ. ಇವಾಗ ನೀವು ಬಂದ್ರೆ ಸ್ವಲ್ಪ ಕಂಟ್ರೋಲ್ ತಗೊಂಡಂಗ ಕಾಣಿಸ್ತಾ ಇದೆ ಅಷ್ಟೇ. ಏನ್ ಕಾಣಿಸ್ತಾ ಇತ್ತು? ಏನು ಕಾಣಿಸ್ತಾ ಇಲ್ಲ, ನೀವು ವಾಸ ಕಾಣಿಸ್ತಾ ಅಷ್ಟೇ. ನೀವು ಯಾವುದು ನಿಂತಿಲ್ಲ. ನನ್ನ ಪ್ರಕಾರ ನೀನೇನ ಟ್ರಾನ್ಸ್ಫರ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೀವು ಬಂದು ಭೇಟಿ ಮಾಡಿಲ್ಲ ಎಲ್ಲ MLAಗಳು MLCಗಳು ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋ ಪ್ರೋಟೋಕಾಲ್ ಗೊತ್ತಿಲ್ವಾ ನಿಮ್ಗೆ? ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಅಟ್ಲೀಸ್ಟ್ ನಾನು ಬಂದಿದ್ದೀನಿ, ನೀವು ಯಾರು ಏನು ಅಂತ ನನ್ಗೆ ಯಾರು ಗೊತ್ತಿಲ್ಲ, ಅಟ್ಲೀಸ್ಟ್ ಪ್ರೋಟೋಕಾಲ್ ಬಂದು ಭೇಟಿ ಮಾಡುವಂತ ಸೌಜನ್ಯ ಇಲ್ವಾ ನಿಮ್ಗೆ? ಏನಂತ ತಿಳ್ಕೊಂಡಿದ್ದೀರಿ ನೀವು? ಯಾವ ಊರು ನಿಮ್ದು? ಸ್ವಂತ ಊರು ಯಾವ್ದ್ರಿ? ಮುಂಚೆ ಕೆಲಸ ಮಾಡ್ತಾ ಇದ್ದಿಲ್ಲ. ಓ ಕ್ಯಾಪುರಮ್ಮ ಹುಟ್ಟಿದ್ದು ಕ್ಯಾಪುರಮ್ಮ ಸ್ವಲ್ಪನಾದ್ರೂ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡಿದ್ದೆ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141106665.